ಹಬ್ಬ ಥರ ಬಂತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ವೆಲ್ಕಮ್. ನನ್ನ ಚಾನಲ್ ನೇಮ್ನ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಯೂಟ್ಯೂಬಲ್ಲಿ SBK ಅಂತ ಹೊಡೆದ್ರೆ ಸಾಕು ತುಂಬ ಚಾನಲ್ಸ್ ಬರ್ತಾಯಿದೆ. ಅದಕ್ಕೆ ನಾನು ಏನಾದರೂ ಬೇರೆ ಇಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಅಷ್ಟರಲ್ಲಿ ಏನಾದರೂ ಬೇರೆ ಚೇಂಜ್ ಮಾಡಿ ಇಟ್ಟಿರ್ತೀನಿ. ಮತ್ತು ಇವತ್ತು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಇನ್ನೇನು 2025 ಎಂಡ್ ಆಗ್ತಾಯಿದೆ. ಆಲ್ಮೋಸ್ಟ್ ಕ್ರಿಸ್ಮಸ್ಸು ಮುಗೀತು. ಇವಾಗ ನ್ಯೂ ಇಯರ್ ಅಷ್ಟರಲ್ಲಿ ನಮ್ಮ ಪಾಪು ಈ ಇಯರ್ ಹುಟ್ಟಿರೋದು 2025 ಹುಟ್ಟಿರೋದು. ಸೊ 2025 ಏನಾದರೂ ಒಂದು ಮೆಮೊರೇಬಲ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನನಗೆ ಅವಾಗ ಡ್ರಾ ಮಾಡಬೇಕು. ಮತ್ತು ನೀವು ನನ್ನ ವೀಡಿಯೋಸ್ ನೋಡಿದರೆ, ಹಿಂದೆ ವೀಡಿಯೋಸ್ ನೋಡಿರ್ಬೋದು, ಮಂಡಲ ಆರ್ಟ್ಸು ಮತ್ತು ಪೇಂಟಿಂಗ್ಸು ಸ್ವಲ್ಪ ಅದೆಲ್ಲ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಈ ಥರ ಒಂದು ಕ್ಯಾನ್ವಾಸ್ ಬೋರ್ಡ್ ತೊಗೊಂಡಿದ್ದೀನಿ 10x12. ಇದರಲ್ಲಿ ನಮ್ಮ ಬೇಬಿದು ಹ್ಯಾಂಡ್ ಪ್ರಿಂಟು ಮಾಡೋಣ ಅಂತ, ಅದರಲ್ಲೂ ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂತ. ಇಲ್ಲಿ ನಾನೇ 202 ಬರಿತೀನಿ, 5 ಹ್ಯಾಂಡ್ ಪ್ರಿಂಟ್ ಮಾಡೋಣ ಅಂತ. ಯಾವ ಥರ ಮಾಡೋಣ ಬನ್ನಿ, ಎಷ್ಟು ಕ್ರೇಜ್ ಇರುತ್ತೆ. ಇದು ತುಂಬ ಮೆಮೊರೇಬಲ್ ಆಗಿರುತ್ತೆ ಈ ಬೋರ್ಡು. ನಾನು ಹಿಂದೆ ಎಲ್ಲ ಈ ಥರ ಬೋರ್ಡಲ್ಲೇ ಮಂಡಲ ಆರ್ಟ್ ಎಲ್ಲ ಬಿಡಿಸ್ತಾ ಇದ್ದೆ. ಇದು ಎಕ್ಸ್ಟ್ರಾ ಒಂದು ಇಟ್ಕೊಂಡಿರ್ತೀನಿ ಯಾವಾಗಲೂ. ಏಕೆಂದರೆ ನನಗೆ ಮಾಡಬೇಕು ಆರ್ಟ್ನ ಅಂತ ಅನಿಸುವಾಗ ನನಗೆ ಬೇಕಾಗುತ್ತೆ. ಅದಕ್ಕೆ ಯಾಕೆಂದರೆ ನಾನು ತುಂಬ ಮೂಡಿ ಇವಾಗ ಮಾಡಬೇಕಾ ಬೇಡವಾ ಅಂತ ಅನಿಸ್ತಿರುತ್ತೆ. ಇನ್ನೊಂದು 5 ನಿಮಿಷಕ್ಕೆ ಆಗಲೇ ಮಾಡೋಣ ಅಂತ ಫುಲ್ ಜೋಶ್ ಬಂದುಬಿಟ್ಟಿರುತ್ತೆ. ಅದಕ್ಕೆ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಇದರಲ್ಲೇ ಮಾಡೋಣ ಅಂತ. ಇದರಲ್ಲಿ ಮಾಡಿದ್ರೆ ಪರ್ಮನೆಂಟಾಗಿರುತ್ತೆ. ಸೊ ಮಾಡಿ ಇಟ್ಕೊಳ್ಳೋಣ. ಓಕೆ, ಸೊ ಇವಾಗ ಓಪನ್ ಮಾಡಿದ್ದು ಮತ್ತು ನಾನು ಯಾವ ಪೇಂಟ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದೆಲ್ಲ ನನ್ನ ಹತ್ರನೇ ಇರುತ್ತೆ. ಇದು ಇತ್ತು ನನ್ನ ಹತ್ರ. ನಾನು ಆ್ಯಕ್ಚುಲಿ ಪೇಂಟ್ ಎಲ್ಲ ಮಾಡಿಬಿಟ್ಟು ಈ ವೀಡಿಯೋಸೆಲ್ಲ ಹಾಕೋಣ ಅಂದ್ಕೊಂಡೆ. ಬಟ್ ಟೈಮೇ ಸಿಗ್ತಿಲ್ಲ, ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಅಕ್ರೈಲಿಕ್ ಕಲರ್ಸ್ ತೊಗೊಂಡಿದ್ದೀನಿ. ಯಾವ ಕಲರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರು ಮತ್ತು ಗ್ರೀನು, ಬ್ಲ್ಯಾಕು, ರೆಡ್ಡು ಮತ್ತು ಬ್ಲೂ ಕಲರು, ಇದು ವೈಟ್ ಕಲರು. ಇದರಲ್ಲಿ ಒಂದು 2-3 ಕಲರ್ಸು ನನ್ನ ಬೇಬಿ ನಮ್ಮ ಮನೆಯವ್ರು ಯೂಸ್ ಮಾಡಿಬಿಟ್ಟು ಫುಲ್ ಖಾಲಿ ಮಾಡಿಟ್ಟವ್ರೆ. ಖಾಲಿ ಮಾಡ್ತಾಯಿದ್ದೆ ಅಂತ ನಾನು ಕೂಗಾಡ್ತಿದ್ದೆ. ಅದಕ್ಕೆ ಹೊಸದು ತಂದು ಕೊಟ್ಟವ್ರೆ. ಹೊಸದು ಥ್ಯಾಂಕ್ ಯು. ಆ್ಯಂಡ್ ಇದು ಪಿಗ್ಮೆಂಟ್ ಲೈನರು. ನಾನು ಡ್ರಾ ಮಾಡೋದೆಲ್ಲ ನೋಡಿಬಿಟ್ಟು ನಮ್ಮ ಫ್ರೆಂಡ್ ಒಬ್ಬರು ಗಿಫ್ಟ್ ಮಾಡಿದ್ದು, ಟಾಮ್ ಗಿಫ್ಟ್ ಮಾಡಿದ್ದು ಇದು. ಥ್ಯಾಂಕ್ ಯು ಸೋ ಮಚ್ ಟಾಮ್, ಥ್ಯಾಂಕ್ ಯು ಸೋ ಮಚ್. ಆದರೆ ಅವ್ರು ತಂದು ಕೊಟ್ಟ ಮೇಲೆ 1-2 ಟೈಮ ಯೂಸ್ ಮಾಡಿದ್ದೀನಿ ಅಷ್ಟೇ, ಆಮೇಲೆ ಯೂಸೇ ಮಾಡಿಲ್ಲ. ಸೊ ಇವಾಗ ಯೂಸ್ ಮಾಡೋಣ ಇದು. ಬಟ್ ತುಂಬ ಹೆಲ್ಪ್ಫುಲ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಟಾಮ್. ಆ್ಯಂಡ್ ಇದು ಕ್ರಯನ್ಸು. ಎಲ್ಲ ಬೀಳಿಸ್ಬಿಟ್ಟೆ. ಕ್ರಯನ್ಸ್ಗಳು ನಾನು ಯೂಸ್ ಮಾಡಿದ್ದೆ ಮುಂಚೆ, ಚೆನ್ನಾಗಿತ್ತು ಯೂಸ್ ಮಾಡಿದ್ರೆ. 3 ಇಯರ್ಸ್ ಬ್ಯಾಕು ಇದೆಲ್ಲ ತಗೊಂಡಿದ್ದು. ಆಮೇಲೆ ಮಾಡ್ತಿದ್ದೆ ಕೂಡ, ಬಟ್ ಸ್ವಲ್ಪ ಅದೇ ಮನೆ ಕಡೆ ಅದು ಇದು ಪ್ರಾಬ್ಲಮ್ಸ್ ಆಗಿ ಸ್ವಲ್ಪ ಡಿಲೇ ಮಾಡಿದ್ದೀನಿ. ಸೊ ಇವಾಗ ಯಾವ ಕಲರ್ ಯೂಸ್ ಮಾಡೋದು? ಇದು ಕ್ರಯನ್ಸು ನಮ್ಮ ಬೇಬಿ ಕೊಡಿಸಿದ್ದು. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಆ್ಯಂಡ್ ನನ್ನ ಜೊತೆ ನನ್ನ ತಂಗಿನೂ ಇದ್ದಾಳೆ. ಇವತ್ತು ಬಂದ್ಲು ಹಾಸ್ಟೆಲಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಗೊತ್ತಾ, ಪಾಪಂದು ಹ್ಯಾಂಡ್ ಪ್ರಿಂಟಿಂಗ್ ಮಾಡ್ತಾಯಿದ್ದೀವಿ. ಓಕೆ, ಗುಡ್. ಈ ಪೇಂಟಲ್ಲಿ ಇದಕ್ಕೆ ನೀರು ಹಾಕೋಬೇಕಲ್ವಾ? ನೀರು ತರಬೇಕಾ? ನನ್ನ ಹೆಲ್ಪರ್ ಇವತ್ತಲ್ಲ, ಎವ್ರಿ ಡೇ ನಾನು ಬಂದಾಗೆಲ್ಲ ಹೆಲ್ಪರ್. ಅದಕ್ಕೆ ನಾನು ವಿಡಿಯೋ ಮಾಡೋದು ಬಾ ಅಂತ ಈ ಚಳಿಲಿ
ಏನೋ ಮೂಡೇ ಇರಲ್ಲ ಏನು ಮಾಡೋದಕ್ಕೂ. ಓಕೆ, ನಾನಿಲ್ಲಿ ಈ ಥರ ರಫ್ ಸ್ಕೆಚ್ ಹಾಕಿ ಮಾಡ್ಕೊಂಡಿದ್ದೀನಿ. 202 ಇಲ್ಲಿ 5 ಪ್ರಿಂಟ್ ಹಾಕ್ಸೋಣ. ಇದು ರೆಡ್ ಕಲರ್ ತಗೊಂಡಿದ್ದೀನಿ ನಾನೇ ಒಂದ್ಸಲಿ ಟ್ರೈ ಮಾಡೋಣ ಅಂತ ತಗೊತಾ ಇದ್ದೀನಿ. ಸಾಕಲ್ಲ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಲರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಾನೊಂದ್ಸಲಿ ಟ್ರೈ ಮಾಡ್ತೀನಿ ಬತ್ತುತ್ತಾ ಇಲ್ವಾ. ನೀರು ಹಾಕಿದ್ದೀನಲ್ಲ ಅದಕ್ಕೆ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿ ಬರ್ತಾಯಿದೆ. ಇವಾಗ ನಮ್ಮ ಬೇಬಿ ಹತ್ರ ಫಸ್ಟು ಪೇಂಟಲ್ಲಿ ಪ್ರಿಂಟ್ ತಗೊಳ್ಳೋಣ, ಆಮೇಲೆ ನೀರು ಹಾಕಿ ತೊಳೆದ್ರೆ ಹೋಗುತ್ತೆ. ಇನ್ನೇನು ಅವ್ರದ್ದು ಊಟದ ಟೈಮ್ ಆಯಿತು, ನಿದ್ರೆ ಮಾಡಿಬಿಡ್ತಾರೆ. ಅದಕ್ಕೆ ಫಸ್ಟ್ ಅವ್ರ ಹತ್ರ ಪ್ರಿಂಟ್ ತಗೊಬಿಟ್ಟು ಆಮೇಲೆ ಮಲಗಿಸೋಣ, ಆಮೇಲೆ ಇದನ್ನು ಮಾಡೋಣ. ಕೈಗೆ ಆಗ್ತಾಯಿಲ್ಲ, ನಾನು ಕೈಗೆ ಆಗ್ಬಿಟ್ರೆ ಹೋಗಲ್ವೇನೋ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡಿದ್ದೆ. ಆಕ್ರೈಲಿಕ್ ಹೋಗ್ತಾಯಿದೆ. ಅದಕ್ಕೆ ಒಂದ್ಸಲಿ ಟ್ರೈ ಮಾಡಿ ನೋಡಿದೆ, ಬಟ್ ಚೆನ್ನಾಗೂ ಬರ್ತಾಯಿದೆ. ಹಾಂ, ಓಕೆ ಅಲ್ಲ? ಹಾಂ, ಓಕೆ. ಬೇಬಿ ಕಮ್ ಬೇಬಿ ಕಮ್. ಇಲ್ಲಿ ಆಟ ಆಡೋಕ್ಕೆ ಇಲ್ಲಿ ವಾವ್ ಪೇಂಟ್ ಬಿಟ್ಟು ಇಲ್ಲಿ ಪೇಂಟ್. ಇಲ್ಲಿ ಪಾಪು ಹಿಂಗಿಡಿ ಹಿಂಗೆ. ಇರು ಮಡಿಸ್ಬೇಡ, ಇದು ಹಿಡ್ಕೊ. ಇದು ಪುಟ್ಟ ಮೇಕಿಡಿ, ಅದು ಕೆಳಗಡೆ ಇಡು ಪೇಂಟು. ಇಲ್ಲ ಹತ್ರವ. ಓಹೋ, ನನ್ನ ಪುಟ್ಟಗೊಂಬೆ ಪಾಪಣಿ ಅಂತ ಹಬ್ಬ ಥರ ಬಂತು. ಮೊದಲು ಇನ್ನೊಂದ್ಸರಿ ಮಾಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಓಕೆ, ಇಷ್ಟು ಸಾಸು ಸಾಕನ್ಸುತ್ತೆ. ಇವ್ರ ಹತ್ರ ಎಷ್ಟು ಗಾಂಚಲಿ ಮಾಡ್ತಾವ್ರು ನೋಡಿ ಇಲ್ಲಿ, ಹಠ. ಓಕೆ ಗೈಸ್, ಇವಾಗ ಈ ಥರ ಪ್ರಿಂಟ್ ತಗೊಂಡಿದ್ದೀನಿ. ಪ್ರಿಂಟ್ ತಗೊಂಡು 2 ಸರಿ ತಗೊಂಡೆ. ಒಂದು ಸರಿ ಚೆನ್ನಾಗಿ ಬರಲಿಲ್ಲ, ಮತ್ತೊಂದು ಸರಿ ಅದ್ರ ಮೇಲೆ ತಗೊಂಡೆ. ಸ್ವಲ್ಪ ನೀಟಾಗಿ ಬಂದಿದೆ. ಸೊ ಇದಕ್ಕೆ ಸ್ವಲ್ಪ ಡಾರ್ಕಾಗಿ ಪೇಂಟ್ ಮಾಡೋಣ. ಓಲ್ಡ್ ಮಾಡಿ ಇಟ್ಬಿಟ್ಟವ್ರೆ, ಹಳೇದಾಗ್ಬಿಟ್ಟೈತೆ. ನನ್ನ ಗಂಡ ನನ್ನ ವಸ್ತುಗಳನ್ನ ನಾನು ಹೇಳ್ತೀನಿ ಅವ್ರಿಗೆ, ನನ್ನ ಕಿಚನ್ಗೆ ಮತ್ತು ನನ್ನ ಸ್ಟೇಷನರಿ ಐಟಮ್ಸ್ಗೆ ಕೈ ಹಾಕಬೇಡಿ ಅಂತ. ಆದರೂ ನನ್ನ ಕಿಚನ್ಗೂ ಬರ್ತಾರೆ, ಈ ಸ್ಟೇಷನರಿ ಐಟಮ್ಸು ತಗೊಂಡು ಯೂಸ್ ಮಾಡಿ ಹಳೇದು ಮಾಡಿ ಇಡ್ತಾರೆ. ಆಮೇಲೆ ಅವ್ರದ್ದೊಂದು ಕಾಮನ್ ಡೈಲಾಗ್ ಐತೆ, ನೀನಾದರೂ ಯೂಸ್ ಮಾಡಲ್ಲ, ನಾನಾದರೂ ಮಾಡ್ತೀನಿ ಅಂತ. ಯಾವಾಗಲೂ ಇದ್ದೆ. ಇವಾಗ ನಮ್ಮ ಮನೆಯವರು ಮಾಡಲಿ ಅಂತ ಬಿಟ್ಟಿದ್ದೀನಿ. ಅವರೊಂದು 2 ಹಾರ್ಟ್
ಸಿಂಬಲ್ಲು ಹೆಬ್ಬೆರಳಲ್ಲಿ ಹಾಕಲಿ ಅಂತ. ಮೆಮೊರಿ ಅಲ್ವಾ, ಮೆಮೊರಿಯಾಗೆ ಉಳಿಲಿ ಇದೆಲ್ಲ. ದೂರ ದೂರ ಹಾಕಿ ಸ್ವಲ್ಪ ಸಪ್ರೇಟಾಗಿ. ಫೈನಲ್ ಔಟ್ಪುಟ್ ಹೀಗೆ ಬಂತು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ. ಇದೊಂದು ನಮ್ಮ ಬೇಬಿ ಮಿಸ್ ಮಾಡಿಬಿಟ್ರು, ಬಟ್ ಇನ್ನೆಲ್ಲ ಸೂಪರಾಗಿ ಬಂದೈತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಸಿ ಯು.